ಮಕ್ಕಳೇ, PU1 ವೇಸ್ಟ್ ಆಗಿದೆ ಅಂತ ತಲೆಯಲ್ಲಿ ಓಡ್ತಾ ಇದೆಯಾ? PU2 ಅಲ್ಲಿ ದಿ ಗ್ರೇಟೆಸ್ಟ್ ಅಕಾಡೆಮಿಕ್ ಕಮ್ ಬ್ಯಾಕ್ ಮಾಡ್ಬೇಕಾ? ಹಾಗಾದರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಯು ವಿಲ್ ಮೇಕ್ ಅ ಕಮ್ ಬ್ಯಾಕ್. ಮಕ್ಕಳೇ, ಎಲ್ಲರೂ ಸೆಕೆಂಡ್ PUC ಅಲ್ಲಿ ದಿ ಗ್ರೇಟೆಸ್ಟ್ ಕಮ್ ಬ್ಯಾಕ್ ಮಾಡ್ಬೇಕಂದ್ರೆ ಕಮ್ ಬ್ಯಾಕ್ ಅಂತ ಕಮೆಂಟ್ ಅಲ್ಲಿ ಹಾಕಿ. ಯಾಕೆ ಇಂಪಾರ್ಟೆಂಟು? ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೂ ಸಹ ಗೊತ್ತಾಗ್ಲಿ. PU1 ಹಿಸ್ಟ್ರಿ, PU2 ಅಲ್ಲಿ ನೀವು ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡ್ತೀರಾ ಅಂತ. ನಾನು ನಿಮ್ಮ ಪರೀಕ್ಷೆಯ ಶಿಕ್ಷಕ ಆದರ್ಶ್. ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಅದರಲ್ಲೂ ಮಧ್ಯದಲ್ಲಿ ಬರುವಂತಹ ಕಂಟೆಂಟು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು. ಇದು ನಿಮ್ಮ PUC ಜರ್ನಿಯನ್ನೇ ಚೇಂಜ್ ಮಾಡುವಂತಹ ಕೆಪಾಸಿಟಿಯನ್ನ ಹೊಂದಿದೆ. ಸೊ ಲಾಸ್ಟ್ ತನಕ ಇರ್ತೀರಾ ಅಲ್ವಾ? ಲೆಟ್ಸ್ ಗೋ. ಅಕ್ನಾಲೇಜ್ ದ ಸ್ಟ್ರಗಲ್. ಜೀವನದಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಮಾಡಬೇಕು. ಏನು? ಫಸ್ಟ್ PU ಕರೆಕ್ಟ್ ಆಗಿ ಆಗಿಲ್ಲ, ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ. ಎಲ್ಲಿ ತನಕ ನಾವು ಡಿನಯಲ್ ಇಲ್ಲ ಇರ್ತೇವೋ, ಎಲ್ಲಿ ತನಕ ನಾವು ಟ್ರುತ್ ಅನ್ನ ಎಕ್ಸೆಪ್ಟ್ ಮಾಡಲ್ವೋ, ಅಲ್ಲಿ ತನಕ ಪ್ರೋಗ್ರೆಸ್ ಮಾಡ್ಲಿಕ್ಕಾಗಲ್ಲ. ಎಸ್, PU1 ಅಲ್ಲಿ ನಾನು ನನ್ನ ಬೆಸ್ಟ್ ಅನ್ನ ಕೊಡ್ಲಿಲ್ಲ. ಬಟ್ PU2 ಇಂಪಾರ್ಟೆಂಟು, ಬೋರ್ಡ್ ಇದೆ, KCET ಇದೆ, ಹೀಗಾಗಿ ನಾನು ನನ್ನ ಬೆಸ್ಟ್ ಅನ್ನ ಕೊಡ್ತೇನೆ ಅಂತ ನೀವು ಹೇಳಬೇಕು. ಸೊ ಫಸ್ಟ್ ಇಟ್ಸ್ ಓಕೆ. ಬಹಳಷ್ಟು ಮಕ್ಕಳದಾಗಿರುತ್ತೆ ಫಸ್ಟ್ PU ಹೇಗೆ ಅವ್ರ ಮನ್ಸಿಗೆ ಬಂದಿರುತ್ತೋ ಅದ್ರ ಪ್ರಕಾರ ಆಗಿರಲ್ಲ. ರಿಸಲ್ಟ್ಸ್ಗಳಲ್ಲಿರಬಹುದು, ಎಫರ್ಟ್ಸ್ಗಳಲ್ಲಿರಬಹುದು. ಬಟ್ PU2ದಲ್ಲಿ ಏನ್ ಮಾಡಬೇಕು ನಾವು? ಮೂವ್ ಫಾರ್ವರ್ಡ್. ಪಾಸ್ಟ್ ಇಸ್ ಪಾಸ್ಟ್ ಅಂತ ಬಿಟ್ಟು ಹಾಕೋಣ. ಈ ಫ್ಯೂಚರಿಗೆ, ಈ ಪ್ರೆಸೆಂಟ್ ಅಲ್ಲಿ ನಾವು ಬೆಸ್ಟ್ ಅನ್ನ ಕೊಡೋಣ. ಡೋಂಟ್ ಡ್ವೆಲ್ ಆನ್ ಮಿಸ್ಟೇಕ್ಸ್. ಹಿಂದೇನ್ ಮಿಸ್ಟೇಕ್ಸ್ಗಳಾಯ್ತು ಅದ್ರ ಬಗ್ಗೆನೆ ಚಿಂತೆ ಮಾಡ್ತಾ ಕೂತ್ಕೊಳ್ಳೋ ಟೈಮ್ ಅಲ್ಲ. ಅವುಗಳನ್ನ ಲೆಸನ್ ಆಗಿ ತೆಗೆದುಕೊಂಡು ಮುಂದೆ ಹೋಗ್ಬೇಕು. ಹೇಗೆ ಹೋಗ್ತೀರಾ? ಫಸ್ಟ್ PU1 ನಾಲೆಜು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗತ್ತೆ. ಯಾಕೆ? KCET ಅಲ್ಲಿರಬಹುದು ಬಹಳಷ್ಟು ಕಾನ್ಸೆಪ್ಟ್ಸ್ಗಳು PU1 ಇಂದ ಬರುತ್ತೆ. ಅದರಲ್ಲೂ PU2ದಲ್ಲೂ ಸಹ ಬಹಳಷ್ಟು ಫೌಂಡೇಶನ್ ಬೇಸಿಕ್ ಕಾನ್ಸೆಪ್ಟ್ಸ್ಗಳು PU1 ಇಂದ ಬಂದಿರುತ್ತೆ. ಹೀಗಾಗಿ ನೀವು ನಮ್ಮ ಫೌಂಡೇಶನ್ ಕೋರ್ಸ್ ಲೈವ್ಸ್ಗಳನ್ನ ನೋಡಿ. ವೆರಿ ಇಂಪಾರ್ಟೆಂಟ್ ಆಗತ್ತೆ. ನಮ್ಮ ಚಾನೆಲ್ ಅಲ್ಲಿ ಲೈವ್ ಸೆಕ್ಷನ್ ಅಲ್ಲಿ ಹೋದ್ರೆ ನೀವು ಫೌಂಡೇಶನ್ ಕೋರ್ಸ್ ಲೈವ್ಸ್ಗಳನ್ನ ನೋಡಬಹುದಾಗಿದೆ. ವೀಕ್ ಏರಿಯಾಸ್ PU1 ಮಾರ್ಕ್ ಶೀಟ್ ಅಲ್ಲಿ ನಿಮಗೆ ಯಾವ ಸಬ್ಜೆಕ್ಟ್ ನಲ್ಲಿ ಕಡಿಮೆ ಬಂದಿದೆ ಅಂತ ವೀಕ್ ಏರಿಯಾಸ್ಗಳನ್ನ ಐಡೆಂಟಿಫೈ ಮಾಡಿ ಅದರಲ್ಲಿ ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕಿ. ಒಂದು ಕ್ವಶನ್, ನಿಮಗೆ ಯಾವುದು ಸ್ಟ್ರಾಂಗೆಸ್ಟ್ ಸಬ್ಜೆಕ್ಟು? ಕಮೆಂಟ್ ಅಲ್ಲಿ ಹಾಕಿ. ಯಾಕೆ ಇಂಪಾರ್ಟೆಂಟು? ನಾವು ನಮ್ಮ ಮನಸ್ಸಿಗೆ ನಾವು ಯಾವುದ್ರಲ್ಲಿ ಎಷ್ಟು ವೀಕ್ ಇದ್ದೇವೆ ಅಂತ ಹೇಳ್ತಾ ಇದ್ದೇವೋ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ ನಾವು ಯಾವುದ್ರಲ್ಲಿ ಸ್ಟ್ರಾಂಗ್ ಇದ್ದೇವೆ ಅಂತ ಹೇಳೋದು. ಹೀಗಾಗಿ ಕಮೆಂಟ್ ಅಲ್ಲಿ ಹಾಕಿ. ನಾನು ಪದೇ ಪದೇ ಹೇಳ್ತೇನೆ, ಕಮೆಂಟ್ ಅಲ್ಲಿ ಹಾಕಿ, ಲೈಕ್ ಮಾಡಿ ಅಂತ. ಯಾಕಂದ್ರೆ ಇದು ಕೇವಲ ನಾನು ಕಲಿಸ್ತಾ ಇರೋದು ಪಾಠ ಅಲ್ಲ, ನೀವು ಸಹ ನನ್ನ ಜೊತೆಗೆ ಕಲಿತಿದ್ದೀರಾ. ಅದು ನನಗೆ ಗೊತ್ತಾಗಬೇಕು. ನನ್ಗೆ ಖುಷಿ ಆಗತ್ತೆ ನಿಮ್ಮ ಕಮೆಂಟ್ಸ್ಗಳನ್ನ ನೋಡಿ, ನಿಮ್ಮ ಪ್ರೀತಿಯನ್ನ ನೋಡಿ. ಹಾಕಿದ್ದೀರಾ ತಾನೆ? ಯಾವುದು ಸ್ಟ್ರಾಂಗ್ ಸಬ್ಜೆಕ್ಟ್ ಇದೆಯೋ ಅದರ ಅರ್ಥ ಏನು? ಅದ್ರ ಮೇಲೆ ಎಫರ್ಟ್ಸ್ಗಳನ್ನ ಹಾಕಬಾರ್ದು, ಸ್ವಲ್ಪ ಕಡಿಮೆ ಹಾಕಬೇಕು. ನೆಗ್ಲೆಕ್ಟ್ ಮಾಡೋ ಮಾತೇ ಇಲ್ಲ. ವೀಕ್ ಸಬ್ಜೆಕ್ಟ್ಸ್ಗಳ ಮೇಲೆ ಹೆಚ್ಚಿನ ಎಫರ್ಟ್ಸ್ಗಳನ್ನ ಹಾಕಬೇಕಾಗತ್ತೆ. ಯಾವುದು ಸ್ಟ್ರಾಂಗ್ ಇದೆಯೋ ಅದರಲ್ಲಿ ಸ್ವಲ್ಪ ಕಡಿಮೆ ಎಫರ್ಟ್ಸ್ಗಳನ್ನ ಹಾಕಬೇಕು. ಫೌಂಡೇಶನ್ ಕೋರ್ಸ್ ಬಗ್ಗೆನೂ ಸಹ ಹೇಳಿದ್ದೇನೆ. ಫ್ರೆಶ್ ಸ್ಟಾರ್ಟ್ ಇನ್ PU2. ಫ್ರೆಶ್ ಆಗಿ ಸ್ಟಾರ್ಟ್. ನಾವು PU2 ನೆಕ್ಸ್ಟ್ 1 ಇಯರ್ನಲ್ಲಿ ಬೆಸ್ಟ್ ಅನ್ನ ಕೊಡ್ತೇವೆ ಅಂತ ಹೋಗೋಣ. ಇದರಲ್ಲಿ ಹೊಸ ಸ್ಟಾರ್ಟ್ ಮಾಡ್ತಾ ಇದ್ದೇವೆ, ಒಂದು ಹೊಸ ಜರ್ನಿಯನ್ನ ಎಂಟರ್ ಆಗ್ತಾ ಇದ್ದೇವೆ. ಆ ಮೈಂಡ್ ಸೆಟ್ನೊಂದಿಗೆ ಎಂಟರ್ ಆಗೋಣ. ಜೀವನದಲ್ಲಿ ಎರಡೇ ಥಿಂಗ್ ಮ್ಯಾಟರ್ ಆಗೋದು. ಒಂದು, ನೀವು ಹಾಕುವಂತ ಹಾರ್ಡ್ ವರ್ಕು, ಮತ್ತೊಂದು ನಿಮ್ಮ ಮೈಂಡ್ ಸೆಟ್ಟು. ಯಾವಾಗ ಇವೆರಡು ಕರೆಕ್ಟ್ ಆಗಿರತ್ತೋ ಆವಾಗ ನಿಮ್ಮ 600 ಔಟ್ ಆಫ್ 600 ಇರಬಹುದು, KCET ರ್ಯಾಂಕ್ 1000 ಒಳಗೆ ಬರೋದಿರಬಹುದು, ಏನೇ ಇರಬಹುದು, ಎಲ್ಲವನ್ನೂ ಸಹ ನೀವು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಹೀಗಾಗಿ ಪ್ರತಿಯೊಬ್ಬರೂ ಸಹ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ 11, 10 ಏನೇ ಮಂತ್ಸ್ಗಳಿರಬಹುದು ಅದರಲ್ಲಿ ನಾನು ನನ್ನ ಬೆಸ್ಟ್ ಅನ್ನ ಕೊಡ್ತೇನೆ ಅಂತ ಹೋಗಿ. ಅದಕ್ಕೆ ಇಂಪಾರ್ಟೆಂಟ್ ಆಗೋದು ಸ್ಟ್ರಕ್ಚರ್ಡ್ ಸ್ಟಡಿ ರೂಟೀನ್, ಡಿಸಿಪ್ಲಿನ್, ಶಿಸ್ತು ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ. ಯಾಕೆ ಇಂಪಾರ್ಟೆಂಟು? ಯಾರು ಸಕ್ಸಸ್ಫುಲ್ ಆಗ್ತಾರೆ? ಒಂದಿನ 10 ತಾಸು ಓದೋರ? ಇಲ್ಲ, ಪ್ರತಿದಿನ ಎದ್ದು 3 ತಾಸು 4 ತಾಸು ಯಾರು ಕಂಟಿನ್ಯೂಸ್ ಆಗಿ ಓದ್ತಾ ಇರ್ತಾರೋ
ಅವರು ಜೀವನದಲ್ಲಿ ಸಕ್ಸಸ್ ಆಗ್ತಾರೆ. ಎಫರ್ಟ್ಸ್ಗಳು ಮ್ಯಾಟರ್ ಆಗತ್ತೆ, ಡಿಸಿಪ್ಲಿನ್ ಮ್ಯಾಟರ್ ಆಗತ್ತೆ. ಹೀಗಾಗಿ ಒಂದು ಸ್ಟಡಿ ರೂಟೀನ್ ಅನ್ನ ಮಾಡ್ಕೊಳ್ಳಿ. ಯಾರ್ಯಾರಿಗೆ ನೆಕ್ಸ್ಟ್ ಸರ್ ನಮಗೊಂದು ಟೈಮ್ ಟೇಬಲ್ ಬೇಕು ಅಂತ ಹೇಳ್ತಿರೋ ಕಮೆಂಟ್ ಅಲ್ಲಿ ಟೈಮ್ ಟೇಬಲ್ ಅಂತ ಹಾಕಿ. ಆ ಟೈಮ್ ಟೇಬಲ್ಸ್ಗಳು ಏನಾದರೂ ಕಮೆಂಟ್ಸ್ಗಳು 100 ರೀಚ್ ಆದವು ಅಂದ್ರೆ ನಾನು ಟೈಮ್ ಟೇಬಲ್ ಮೇಲೆ ಒಂದು ವಿಡಿಯೋವನ್ನ ಮಾಡುವಂತಹ ಪ್ರಯತ್ನವನ್ನ ಪಡ್ತೇನೆ. ಸೊ ಟೈಮ್ ಟೇಬಲ್ ಅಂತ ಕಮೆಂಟ್ ನಲ್ಲಿ ಹಾಕಿ, ಯಾಕಂದ್ರೆ ಇದರಿಂದ ನಿಮ್ಗೆ ಗೊತ್ತಾಗತ್ತೆ, ನಾನು ಸಹ ನನಗೂ ಗೊತ್ತಾಗತ್ತೆ ನಿಮಗೆ ಬೇಕಾಗಿದೆಯೋ ಇಲ್ವೋ ಅಂತ. ನೆಕ್ಸ್ಟ್ ಅದಕ್ಕೋಸ್ಕರನೇ ನಾವು ನಮ್ಮ ವಿಜೇತ ಇಂಟಿಗ್ರೇಟೆಡ್ KCET ಬ್ಯಾಚ್ ಅನ್ನ ತೆಗೆದುಕೊಂಡು ಬಂದಿದ್ದೇವೆ. ಇಲ್ಲೇನಿರುತ್ತೆ, ಪ್ರಾಪರ್ ಗೈಡೆನ್ಸ್ ಕೊಡ್ತೇವೆ, ಟೈಮ್ ಟೇಬಲ್ಸ್ಗಳಿರುತ್ತೆ, ಹೇಗೆ ನೀವು ಯಾವ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡಬೇಕು, ಡೈಲಿ ಕ್ಲಾಸಸ್ಗಳಿರುತ್ತೆ, ಹಾಗೆ ನಿಮಗೆ ಬೇಕಾದಂತಹ ಪ್ರಾಪರ್ ಗೈಡೆನ್ಸ್ ಅನ್ನ ಕೊಡ್ತೇವೆ ನಾವು ಇದರಲ್ಲಿ. ಇದನ್ನ ಜಾಯಿನ್ ಆಗ್ಬೇಕಂದ್ರೆ ಪಿನ್ಡ್ ಕಮೆಂಟ್ ಅಲ್ಲಿ ಒಂದು ಲಿಂಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಜಾಯಿನ್ ಆಗಬಹುದು. ಅಥವಾ ಒಂದು ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ವಾಟ್ಸಪ್ಪಿಗೆ ಕರ್ಕೊಂಡು ಹೋಗುತ್ತೆ, ಅಲ್ಲಿ KCET PU2 ಅಂತ ಇರುತ್ತೆ, ಎಂಟರ್ ಕೊಡಿ, ನಮ್ಮ ಟೀಮ್ ನಿಮಗೆ ರೀಚ್ ಔಟ್ ಆಗತ್ತೆ. ಮಾಡಬೇಕಾಗಿರೋದು ಇಷ್ಟೇ. ಆ್ಯಂಡ್ ದಿಸ್ ವಿಲ್ ಚೇಂಜ್ ಯುವರ್ ಲೈಫ್. ನಾನು ಗ್ಯಾರಂಟಿ ಆಗಿ ಹೇಳ್ತೇನೆ, ಯಾಕಂದ್ರೆ ಸಕ್ಸಸ್ಫುಲ್ಗೂ ಹಾಗೆ ಯಾರು ಎವರೇಜ್ ಇರ್ತಾರೋ ಅವರಿಗಿರೋ ಒಂದೇ ಒಂದು ಡಿಫ್ರೆನ್ಸ್ ಅಂದ್ರೆ ಸಕ್ಸಸ್ಫುಲ್ ಆಗಿರುವಂತಹವರಿಗೆ ಹತ್ರ ಒಂದು ಪ್ರಾಪರ್ ಸ್ಟ್ರಕ್ಚರ್ ಅನ್ನೋದಿರತ್ತೆ, ಒಂದು ಆರ್ಗನೈಸ್ಡ್ ವೇ ಅನ್ನೋದಿರತ್ತೆ. ಅದನ್ನ ನಾವು ನಮ್ಮ ವಿಜೇತ KCET ಬ್ಯಾಚ್ ಅಲ್ಲಿ ಕೊಡ್ತಾ ಇದ್ದೇವೆ. ಜಾಯಿನ್ ಆಗೋದನ್ನ ಮರಿಬೇಡಿ, ಯಾಕಂದ್ರೆ ಟೀಚರ್ಸ್ಗಳು ಟಾಪ್ ಕ್ವಾಲಿಟಿಯಲ್ಲಿದ್ದಾರೆ, ಹಾಗೆ ಪ್ರಾಪರ್ ಗೈಡೆನ್ಸ್ ಸಿಗತ್ತೆ, ನಿಮಗೊಂದು ಸ್ಟ್ರಕ್ಚರ್ ಸಿಗತ್ತೆ. ಆ 600 ಔಟ್ ಆಫ್ 600 ಇರಬಹುದು, 1000 KCET ರ್ಯಾಂಕ್ ಇರಬಹುದು, PU1 ಅನ್ನ ಕವರ್ ಮಾಡೋದಿರಬಹುದು, ಎಲ್ಲವೂ ಸಹ ಈ ಬ್ಯಾಚ್ ಅಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಸೊ ಎಲ್ಲರೂ ಸಹ KCET PU2 ಅಂತ ಕೆಳಗೆ ಕೊಟ್ಟಿರುವಂತಹ ನಂಬರ್ ಮೇಲೆ ನೀವು ಕಳಿಸೋದನ್ನ ಮರಿಬೇಡಿ. ನೆಕ್ಸ್ಟ್, ಬಿ ಕನ್ಸಿಸ್ಟೆಂಟ್. ಇಲ್ಲಿ ತನಕ ಹೇಳಿದ್ದೆ, ನೀವು ಎಫರ್ಟ್ಸ್ಗಳನ್ನ ಹಾಕಬೇಕು, ಎಲ್ಲ ಮಾಡಬೇಕು, ಬಟ್ ಕನ್ಸಿಸ್ಟೆನ್ಸಿ. ಸಿಂಪಲ್ ಎಕ್ಸಾಂಪಲು, ವಾರದಲ್ಲಿ 7 ದಿನ ಇದೆ, ವಾರದಲ್ಲಿ 7 ದಿನ ಸಹ ನೀವು ಮಾರ್ನಿಂಗ್ 1 ಅವರ್ ಓದ್ತೀರಾ, ಅದನ್ನ 7 ದಿನ ಮಾಡಿ. ಈವ್ನಿಂಗ್ ಅಲ್ಲಿ ಬಂದು ನೀವು 2 to 3 ಅವರ್ಸ್ ಸ್ಪೆಂಡ್ ಮಾಡ್ತೀರಾ, ಓದ್ತೀರಾ, ಅದನ್ನ ಡೈಲಿ ಮಾಡಿ. ಕನ್ಸಿಸ್ಟೆನ್ಸಿ ಬೀಟ್ಸ್ ಎವ್ರಿಥಿಂಗ್. ನೀವು ದಿನ ಶೋ ಅಪ್ ಆದ್ರೆ ನೀವು ಅಚೀವ್ ಮಾಡೇ ಮಾಡ್ತೀರಾ. ಸೀಕ್ ಹೆಲ್ಪ್ ವೆನ್ ನೀಡೆಡ್. ನಾವು ಮನುಷ್ಯರಾಗಿ ಬೇರೆಯವರನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಇಟ್ಕೊಂಡಿರ್ತೇವೆ, ಬಟ್ ಎಲ್ಲಿ ತನಕ ನಾವು ಹೆಲ್ಪ್ ಅನ್ನ ಕೇಳಲ್ವೋ ಅಲ್ಲಿ ತನಕ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕಾಗಲ್ಲ. ನಿಮ್ಮ ಡೌಟ್ಸ್ಗಳಿರಬಹುದು, ನಿಮ್ಮ ಕ್ವಶನ್ಸ್ಗಳಿರಬಹುದು, ಅದನ್ನ ನಿಮ್ಮ ಟೀಚರ್ಸ್ಗಳಿಗೆ ಕೇಳಿ, ಅದನ್ನ ನಮ್ಮ ಪರೀಕ್ಷೆ ಡೌಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ, ಎಲ್ಲ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಯಾಕಂದ್ರೆ ಮನಸ್ಸಿನಲ್ಲಿ ಗೊಂದಲ ಇದ್ರೆ ಅದು ಪೇಪರ್ನಲ್ಲೂ ಸಹ ರಿಫ್ಲೆಕ್ಟ್ ಆಗತ್ತೆ, ಕೊನೆಯಲ್ಲಿ ರಿಸಲ್ಟ್ನಲ್ಲೂ ಸಹ ತೋರಿಸುತ್ತೆ. ಹೀಗಾಗಿ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಯಾರು ಟೀಚರ್ಸ್ ಇದ್ದಾರೋ ಅವರಿಗೆ ರೀಚ್ ಔಟ್ ಆಗಿ, ಇದ್ಯಾಕೆ ಹೀಗೆ ಬರ್ತಾ ಇದೆ, ನನಗಿದು ಅರ್ಥ ಆಗ್ತಾ ಇಲ್ಲ, ಕ್ಲಿಯರ್ ಮಾಡ್ಕೊಡಿ ಅಂತ ಹೇಳಿ. ನಮ್ಮ ಪರೀಕ್ಷೆ ಟೀಚರ್ಸ್ಗಳಂತೂ ಡೌಟ್ ಸೆಕ್ಷನ್ಸ್ಗಳಲ್ಲಿ ಪ್ರತಿಯೊಂದನ್ನು ಸಾಲ್ವ್ ಮಾಡ್ತಾರೆ ಪರೀಕ್ಷೆ ಆ್ಯಪಿನ. ಸ್ಟೇ ಹೆಲ್ದಿ ಆ್ಯಂಡ್ ಮೋಟಿವೇಟೆಡ್, ವೆರಿ ಇಂಪಾರ್ಟೆಂಟು. ಬಹಳಷ್ಟು ಮಕ್ಕಳು ಸ್ಟ್ರೆಸ್ ಅನ್ನ ತೆಗೆದುಕೊಳ್ತಾರೆ, ಎಕ್ಸಾಮ್ 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 ಅಂತ. ನಿದ್ದೆ ಸರಿಯಾಗಿ ಮಾಡಲ್ಲ, ಪ್ರಾಪರ್ ಊಟ ಮಾಡಲ್ಲ, ಅದರಿಂದ ಏನಾಗತ್ತೆ, ನಮ್ಮ ಹೆಲ್ತ್ ಮೇಲೆ ಇಫೆಕ್ಟ್ಸ್ಗಳಾಗತ್ತೆ. ಹೀಗಾಗಿ ಅವರು ಸಬ್ಜೆಕ್ಟ್ಸ್ಗಳನ್ನ ಕವರ್ ಮಾಡೋ ಭರದಲ್ಲಿ ತಮ್ಮ ಹೆಲ್ತ್ ಅನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಕೊನೆಗೆ ವೆರಿ ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ಹೆಲ್ತ್ ಕೈ ಕೊಡತ್ತೆ. ಆ ರೀತಿ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ಆರೋಗ್ಯವೇ ಭಾಗ್ಯ ಅಂತ ಗೊತ್ತು. ಹೆಲ್ತ್ ಎಲ್ಲಿ ತನಕ ಕರೆಕ್ಟ್ ಆಗಿರತ್ತೋ ಅಲ್ಲಿ ತನಕ ಎಲ್ಲವೂ ಸಹ ಸರಿಯಾಗಿರುತ್ತೆ. ಹೀಗಾಗಿ ಸ್ಲೀಪ್ ಅಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. 6 to 7 ಅವರ್ಸ್ ಮಾಡಲೇಬೇಕು. ಊಟ ಈಟ್ ಹೆಲ್ದಿ ಆಗಿರುವಂಥದ್ದನ್ನ ತಿನ್ನಿ. ಆದಷ್ಟು ಜಂಕ್ ಫುಡ್ಗಳನ್ನ ಕಡಿಮೆ ಮಾಡಿ, ಯಾಕಂದ್ರೆ ಇದು ನಿಮ್ಮ ಬಾಡಿಗೂ ಒಳ್ಳೆಯದು, ನಿಮ್ಮ ಮೈಂಡಿಗೂ ಒಳ್ಳೆಯದು. ಆದಷ್ಟು ಎಕ್ಸಸೈಸ್ಗಳನ್ನ ಮಾಡುವಂತಹ ಪ್ರಯತ್ನವನ್ನ ಪಡಿ. ವಾಕ್ ಮಾಡಿ, ಫ್ಯಾಮಿಲಿ ಜೊತೆ ಟೈಮನ್ನ ಸ್ಪೆಂಡ್ ಮಾಡಿ. PU2 ಅಂದ ಕೂಡಲೇ ಕೇವಲ ಓದೋದು 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 ಅಲ್ಲ, ಇಟ್ಸ್ ಓದೋದು ವಿತ್ ಬ್ಯಾಲೆನ್ಸಿಂಗ್ ಆಗತ್ತೆ. ಆ ಬ್ಯಾಲೆನ್ಸ್ ಅನ್ನ ಮಾಡೋದನ್ನ ಮರಿಬೇಡಿ. ಮಾಡ್ತೀರಾ ತಾನೆ? ಹಾಗೆಯೇ ನಿಮ್ಮ ಫೇವ್ರೆಟ್ ಹಾಬಿ ಯಾವುದು ಅಂತ ಸಹ ತಿಳಿಸೋದನ್ನ ಮರಿಬೇಡಿ. ಫಾರ್ ಎಕ್ಸಾಂಪಲ್, ನನಗೆ ಪೋಯಟ್ರೀಸ್ಗಳನ್ನ ಬರೆಯೋದಂದ್ರೆ ಇಷ್ಟ. ಸೊ ದಿನದಲ್ಲಿ ಒಂದು 10 ಮಿನಿಟ್ಸ್ ಅನ್ನ ತೆಗೆದಿಡಿ.
ನಿಮಗೆ ನಿಮ್ಮ ಫ್ಯಾಮಿಲಿ ಜೊತೆ ಟೈಮನ್ನು ಸ್ಪೆಂಡ್ ಮಾಡೋದು ಇಷ್ಟ ಇರಬಹುದು, ಅದಕ್ಕೋಸ್ಕರ ಒಂದು 10 ಮಿನಿಟ್ಸನ್ನು ತೆಗೆದಿಡಿ. ಈ ರೀತಿ ನಿಮ್ಮ ಲೈಫನ್ನು ಸ್ಟಡಿ ಜೊತೆಗೆ ಬ್ಯಾಲೆನ್ಸ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಹಾಬೀಸ್ಗಳು ಏನು ಅಂತ ತಿಳಿಲಿಕ್ಕೆ ನಾನು ಎಕ್ಸೈಟೆಡ್ ಆಗಿರ್ತೇನೆ. ಪ್ರತಿಯೊಬ್ಬರೂ ಸಹ ಕಮೆಂಟಲ್ಲಿ ತಿಳಿಸಿ. ಸೆಲಿಬ್ರೇಟ್ ಸ್ಮಾಲ್ ವಿನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಜೀವನದಲ್ಲಿ ನಾವು ಬಹಳಷ್ಟು ಬಾರಿ ದೊಡ್ಡ ಗೋಲು ಅಂತ 600 KCET ರ್ಯಾಂಕು ಅದು ಇದು ಅಂತ ಇರ್ತೇವೆ. ಬಟ್ ನಾನು ಇವತ್ತು 1 ಚಾಪ್ಟರನ್ನು ಕಂಪ್ಲೀಟ್ ಆಗಿ ಮುಗಿಸಿದ್ದೇನೆ ಅಂದರೆ ಅದು ಸಹ 1 ಬಿಗ್ ವಿನ್ ಆಗಿದೆ. ಅದನ್ನು ಸೆಲಿಬ್ರೇಟ್ ಮಾಡಿ. ಹೇಗೆ ಸೆಲಿಬ್ರೇಟ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್, ನಾನೇನಾದರೂ ಈ ರೀತಿ 1 ಚಾಪ್ಟರನ್ನು ಗೆದ್ದೆ ಅಂದ್ಕೂಡ್ಲೆ ನಾನು ಅಮ್ಮನಿಗೆ ಹೇಳ್ತಿದ್ದೆ, ಏನಾದರೂ ಚೆನ್ನಾಗಿ ಊಟ ಮಾಡು, ಅದ್ರ ಜೊತೆ ಊಟ ರೆಡಿ ಮಾಡು, ನಾನು ಹೆಲ್ಪ್ ಮಾಡ್ತೇನೆ ನಿನಗೆ, ಏನಾದರೂ ಬೆಸ್ಟ್ ತಿನ್ನೋಣ ಅಂತ. ಅಥವಾ ಫಾರ್ ಎಕ್ಸಾಂಪಲ್, ನಾನೊಂದು ಕ್ರಿಕೆಟ್ ಮ್ಯಾಚನ್ನು ನೋಡ್ತಿದ್ದೆ. ಅಥವಾ ನಿಮಗೇನು ಇಷ್ಟ ಆಗುತ್ತೋ ಅದನ್ನು ಮಾಡಿ. ಜಾಸ್ತಿ ಟೈಮ್ ಅದಕ್ಕೆ ಸ್ಪೆಂಡ್ ಮಾಡೋದು ಬೇಡ, ಬಟ್ ಆ ಸ್ಮಾಲ್ ವಿಕ್ಟ್ರೀಸ್ಗಳನ್ನ ಸೆಲಿಬ್ರೇಟ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಆ ಸ್ಮಾಲ್ ವಿಕ್ಟ್ರೀಸ್ಗಳೇ ಕೂಡಿ ಮುಂದೆ ಒಂದು ದೊಡ್ಡ ಬಿಗ್ ವಿನ್ ಆಗಿ ತೋರಿಸುತ್ತೆ. ಹನಿ ಕೂಡಿದ್ರೆ ಹಳ್ಳ ಅಂತಾರಲ್ಲ, ಅದೇ. ಯುವರ್ ಸಕ್ಸಸ್ ಸ್ಟೋರಿ ಬಿಗಿನ್ಸ್ ಟುಡೇ. ಇಲ್ಲಿ ತನಕ ಹೇಳಿದೆ ನಾನು ಏನೇನು ಮಾಡಬೇಕು, ಯಾವುದ್ರಲ್ಲಿ ಕಾನ್ಸಂಟ್ರೇಷನ್ ಹಾಕಬೇಕು ಅಂತ. ನಿಮ್ಮ ಸಕ್ಸಸ್ಸು ಇವತ್ತು ಈಗಿನಿಂದ ಸ್ಟಾರ್ಟ್ ಆಗ್ತಾ ಇದೆ. ಟುಮಾರೋ ಅಲ್ಲ, ನಾಳೆ ಅಲ್ಲ, ಆಮೇಲೆ ಅಲ್ಲ, ಈಗಲೇ ನಾನು ಸ್ಟಾರ್ಟ್ ಮಾಡ್ತೇನೆ, ಈಗಲೇ ನಾನು 1 ತಾಸು ಓದ್ತೇನೆ ಅಂತ ಹೋಗಿ ಮೈಂಡ್ ಸೆಟ್ನೊಂದಿಗೆ ಓದ್ತೀರಾ. ನಿಮ್ಮ ಮೈಂಡಿಗೆ ಹೇಳಿ, ಈ 1 ತಾಸು ನಾನು ಯಾವುದ್ರ ಮೇಲೂ ಸಹ ಡಿಸ್ಟ್ರಾಕ್ಟ್ ಆಗಲ್ಲ. 1 ಶಾರ್ಟ್ ವಿಡಿಯೋವನ್ನು ನೋಡ್ತಾ ಇದ್ದೇನೋ, ಕಂಪ್ಲೀಟ್ ಆಗಿ 1 ಅವರ್ ಆ 1 ಶಾರ್ಟ್ ವಿಡಿಯೋವನ್ನು ನೋಡ್ತೇನೆ. ನೋಟ್ಸ್ಗಳನ್ನ ಓದ್ತಾ ಇದ್ದೇನೋ, ಕಂಪ್ಲೀಟ್ 1 ಅವರ್ ಆ ನೋಟ್ಸ್ಗಳನ್ನ ನೋಡ್ತೇನೆ ಅಂತ ಹೇಳಿ ನಿಮ್ಮ ಮೈಂಡೇ ನಿಮ್ಮ ಬಿಗ್ಗೆಸ್ಟ್ ಫ್ರೆಂಡು, ಎನಿಮಿನೂ ಸಹ ಆಗ್ಬೋದು. ಹೀಗಾಗಿ ಇದನ್ನ ಮರಿಲಿಕ್ಕೆ ಹೋಗಬೇಡಿ. ಎಲ್ಲರೂ ಸಹ ಸಕ್ಸಸ್ಫುಲ್ ಆಗ್ತೀರಾ ಅನ್ನೋ ಭರವಸೆ ನನಗಿದೆ. ಹೀಗಾಗಿ ಕಮೆಂಟಲ್ಲಿ ಸಕ್ಸಸ್ ಅಥವಾ ವಿನ್ನರ್ ಅಂತ ತಿಳಿಸಿ. ನನ್ನ ಜೀವನದಲ್ಲಂತೂ ಈ ಮ್ಯಾನಿಫೆಸ್ಟೇಷನ್, ನಾನು ವಿನ್ನರು ಅಥವಾ ಅಫರ್ಮೇಷನ್ಸ್ಗಳು ಏನಂತ ಹೇಳುತ್ತೆ, ನಾನೇ ಬೆಸ್ಟು, ಇದು ದೊಡ್ಡ ಪಾರ್ಟನ್ನು ಪ್ಲೇ ಮಾಡುತ್ತೆ. ನೆವರ್ ಎವರ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್. ನೆವರ್ ಎವರ್ ಮೇಕ್ ಫನ್ ಆಫ್ ಯುವರ್ ಸೆಲ್ಫ್. ಯು ಆರ್ ದಿ ಗ್ರೇಟೆಸ್ಟ್ ಆ್ಯಂಡ್ ಯು ಆರ್ ದಿ ಬೆಸ್ಟ್. ಆ ಮೈಂಡ್ ಸೆಟ್ನೊಂದಿಗೆ ಹೋಗಿ ಸಕ್ಸಸ್ ನಿಮ್ದಾಗತ್ತೆ. ಎಫರ್ಟ್ಸ್ಗಳನ್ನ ಹಾಕ್ತಾ ಹೋಗಿ. ಇದೇ ನೋಟ್ನಲ್ಲಿ ನಾನು ಬಾಯ್ ಅಂತ ಹೇಳ್ತಾ ಇದ್ದೇನೆ. ಪರೀಕ್ಷೆ PUC ಸೈನ್ಸ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.